ಆಫೀಸ್ ಇದೆ ಆಫೀಸ್ ಗೌರ್ಮೆಂಟ್ ಸ್ಕೀಮ್ ಗೌರ್ಮೆಂಟ್ ರಿಲೀಫ್ ಫಂಡ್ ಬರೆಯೋರು ಅಲ್ಲಿ ಆಫೀಸ್ ನಂಬರ್ ಒಂದು ಸೆಕೆಂಡ್ ಅಲ್ಲ ವೇಕೆನ್ಸಿ ನಮ್ಮಲ್ಲಿ ಆಫೀಸರ್ ಲೈಸೆನ್ಸ್ ಡೆಪ್ಯೂಟಿ ಡೈರೆಕ್ಟರ್ಸ್ ಆಮೇಲೆ ಬಂದುಬಿಡ್ತಾರೆ ಶೀಲ ಶ್ರೀಯುತ ಯುಟಿ ಖಾದರ್ ಇವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಶೇಖರ್ ಕುಂಪಲ, ಅದೇ ರೀತಿ ಶ್ರೀಯುತ ನೆಲ್ಸನ್ ಬಗಂಬಿಲ ಇವರ ಆಯೋಜಕತ್ವದಲ್ಲಿ ಈ ದಿನ ನಮ್ಮ ಭಾರತ ದೇಶದ ಮುಂದಿನ ಭವಿಷ್ಯದ ರತ್ನಗಳಿಗೆ ಮಳೆಯ ಈ ಸಂದರ್ಭದಲ್ಲಿ ಆಸರೆಯಾಗಿ ಅವರಿಗೆ ಕೊಡೆ ವಿತರಣೆ ಕಾರ್ಯಕ್ರಮವನ್ನ ನಾವೆಲ್ಲರಿ ಪ್ರೀತಿಪೂರ್ವಕವಾಗಿ ಹಮ್ಮಿಕೊಂಡಿದ್ದೇವೆ. ಈ ದಿನ ನಮ್ಮ ಶ್ರೀಯುತ ಯುಟಿ ಖಾದರ್ ಸರ್ ಇವರ ಜೊತೆಯಲ್ಲಿ ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯಾರ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಮಾಜಿ ಅಧ್ಯಕ್ಷರು ಕೇಸರಿ ಮಿತ್ರ ವೃಂದ ಸೇವಾ ಟ್ರಸ್ಟ್, ಶ್ರೀಯುತ ಮನ್ಸೂರ್ ಉಳ್ಳಾಲ್ ಶ್ರೀಯುತರ ಆಪ್ತ ಕಾರ್ಯದರ್ಶಿಗಳು, ದಯವಿಟ್ಟು ಶ್ರೀಯುತ ಮನ್ಸೂರ್ ಉಳ್ಳಾಲ್ ತಾವು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಪುರುಷೋತ್ತಮ ದೇಲಂತಬೆಟ್ಟು ಸದಸ್ಯರು ಸೋಮೇಶ್ವರ ಪುರಸಭೆ, ಶ್ರೀಯುತ ಕಿಶೋರ್ ಡಿಕೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಶ್ರೀಯುತ ನವೀನ್ ಕುಜಮಗದ್ದೆ ಶಾಲಾಭಿವೃದ್ಧಿ ಸಮಿತಿ ಪ್ರೌಢಶಾಲೆಯ ಅಧ್ಯಕ್ಷರು, ಶ್ರೀಯುತ ಶೇಖರ್ ಕೊಂಪಲ, ನೆಲ್ಸನ್ ಬಗಂಬಿಲ, ಅದೇ ರೀತಿ ಮುಖ್ಯೋಪಾಧ್ಯಾಯರಾಗಿರುವಂತಹ ಚಂದ್ರಕಲಾ ಎಸ್ ಮತ್ತು ಲವೀನಾ ಮೇಡಮ್ ಇವರನ್ನ ಕೂಡ ವೇದಿಕೆಗೆ ನಾನು ಪ್ರೀತಿಯಿಂದ ಸ್ವಾಗತಿಸಿ ದೇವರ ಭಕ್ತಿಯ ಪ್ರಾರ್ಥನೆ ಯಶಸ್ಸನ್ನ ಕೋರುವ ಮೂಲಕವಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದೇವರ ಭಕ್ತಿಯ ಸ್ತುತಿಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ತಾವು ಶುಭಾರಂಭ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ, ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯಪಾಲಿಸು ಈ ಬಾಳನು ಬೆಳಕಾಗಿಸು, ಹೇ ಶಾರದೆ. ಮುಂದುವರಿಸ್ತಾ ಇದ್ದೇವೆ. ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ, ಅದೇ ರೀತಿ ಬಂದಿರುವಂತಹ ಎಲ್ಲ ಸಭಿಕರನ್ನ ಪ್ರೀತಿಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದಾರೆ. ಚಂದ್ರಕಲಾ ಎಸ್ ಮುಖ್ಯ ಗುರುಗಳು, RMS ಶಾಲೆ ಕುಂಪಲ. ಭೂತೇಶು ಮಾತೃರೂಪೇಣ ವಿದ್ಯಾರೂಪೇಣ ಸರ್ವಶಕ್ತಿ ರೂಪೇಣ ಸಂಸ್ಥಿತಃ. ನಮಸ್ತಸ್ಯೈ 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 ನಮೋ ನಮಃ ಗುರುಭ್ಯೋ ನಮಃ. ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಈ ಶಾಲೆಗೆ ಏನೋ ಒಂದು ಹೊಸತನ
ಸಂಭ್ರಮ, ಸಂತಸ, ಸಡಗರದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುವಂತಹ ಆ ಪುಣ್ಯ ಕಾರ್ಯಕ್ಕೆ ನಾನು ಇಲ್ಲಿ ನಿಂತಿದ್ದೇನೆ. ಮತ್ತೊಮ್ಮೆ ಆ ಭಗವಂತನ ನೆನೆಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸ್ತಿದ್ದೇನೆ. ಜನಾನುರಾಗಿ, ಎಲ್ಲರ ಪ್ರೀತಿಯ ನಗುಮುಖದ ಸರದಾರ, ಸೋಲಿಲ್ಲದ ಸರದಾರ ಅಂತ ಹೇಳ್ಬೋದು. ಯಾವತ್ತು ಖುಷಿಯಿಂದ, ಸಂತೋಷದಿಂದ ಎಲ್ಲರನ್ನು ಪ್ರೋತ್ಸಾಹಿಸುತ್ತಾ, ಎಲ್ಲರಲ್ಲಿಯೂ ಒಂದಾಗುತ್ತಾ, ಸರ್ವ ಧರ್ಮವನ್ನು ಪ್ರೀತಿಸುತ್ತಾ, ಗೌರವಿಸುತ್ತಾ, ನಮ್ಮೆಲ್ಲರ ನೆಚ್ಚಿನ ನಾಯಕ, ನಮ್ಮ ಶಾಸಕರೂ ಹೌದು. ಈಗಾಗಲೇ ನಿಮಗೆ ಗೊತ್ತಿರುವಂತಹ ನಮ್ಮ ಸಭಾಧ್ಯಕ್ಷರಾಗಿರುವಂತಹ ಮಾಜಿ ಸಭಾಧ್ಯಕ್ಷರು ನಮ್ಮ ಸರ್ಕಾರದ್ದು ಹೌದು. ಅದೇ ರೀತಿ ಈಗ ಆರೋಗ್ಯ ಸಚಿವರಾಗಿರುವಂತಹ, ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಶ್ರೀಯುತ ಸರ್ UT ಖಾದರ್ ಸರ್ ನಮ್ಮ ಶಾಲೆಗೆ ಅವರು ಬಂದಿರುವುದು ಬಹಳ ಒಂದು ಸಂತೋಷದ ವಿಷಯ. ಈ ಕಾರ್ಯಕ್ರಮಕ್ಕೆ ಅವರು ಬಂದು ಎಲ್ಲರೂ ನೋಡಿದ್ರು, ಬರುವಾಗಲೇ ನೋಡಿದ್ರು. LKG UKG ತರಗತಿಗಳನ್ನು ಉದ್ಘಾಟನೆ ಮಾಡಿಸಿ ಪ್ರತಿಯೊಬ್ಬರ ಅಹವಾಲನ್ನು ಸ್ವೀಕರಿಸುತ್ತಾ, ಪ್ರೀತಿಯಿಂದ ನಗುತ್ತಾ, ಅವರಿಗೆ ಸಾಂತ್ವನವನ್ನು ಹೇಳುತ್ತಾ, ತನ್ನಿಂದ ಸಾಧ್ಯವಾದಷ್ಟು ಅದನ್ನು ನೆರವೇರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ, ನಮ್ಮ ಶಾಲೆಯ ಒಂದು ಅಹವಾಲನ್ನು ಅವರಿಟ್ಟಾಗ ಅವರು ಪ್ರತಿ ಆಸರಿ ಕೂಡ NSS ಕ್ಯಾಂಪ್ ಇರುವಾಗಲೂ ಮಧ್ಯರಾತ್ರಿ 9-10 ಗಂಟೆಗೆ ನಾನು ಬರ್ತೇನೆ, ಮಕ್ಕಳನ್ನು ಪ್ರೋತ್ಸಾಹಿಸ್ತೇನೆ, ಮಕ್ಕಳ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಈ ಜನರು, ಈ ಮಕ್ಕಳು ಮುಂದಿನ ಪ್ರಜೆಗಳು, ಭಾವಿ ಭವಿಷ್ಯದ ಪ್ರಜೆಗಳು. ದೇಶ ಕ ಇಜ್ಜತ್ ನೌಜವಾನ್, ದೇಶ ಕ ಸಂಪತ್ ನೌಜವಾನ್, ದೇಶ ಕ ತಾಕತ್ ನೌಜವಾನ್. ಈ ನೌಜವಾನರನ್ನು ನಾನು ಪ್ರೋತ್ಸಾಹಿಸಬೇಕು. ನಾನು ಎಷ್ಟೇ ಹೊತ್ತಾದ್ರೂ ಪರವಾಗಿಲ್ಲ ಬರ್ತೇನೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ಬಹಳಷ್ಟು ಪ್ರೀತಿಯಿಂದ ಮಾತಾಡಿ ಉತ್ತೇಜಿಸಿ ಅವರಿಗೆ ಒಂದು ಕಾರ್ಯಕ್ರಮದ NSS ಕ್ಯಾಂಪಿನ ಬಗ್ಗೆ ಕೂಡ ಹೇಳಿದ್ದಾರೆ. ಅಂತಹ ಒಂದು ಮಹಾನ್ ಮೇಧಾವಿ ಆ ಸರ್ ನಮ್ಮ ಈ ಜೊತೆಯಲ್ಲಿ ಬಂದು ನಮ್ಮೆಲ್ಲರನ್ನು ಪ್ರೀತಿಯಿಂದ ಈ ಒಂದು ಇದರ ಕಾರ್ಯಕ್ರಮದಲ್ಲಿ ನಮಗೆ ಅವರು ಈ ಶಾಲೆಯ ಬಗ್ಗೆ ಹಾಗೂ ಊರಿನ ಬಗ್ಗೆ ಎಲ್ಲ ಒಂದು ಸಮಸ್ತ ಜನರ ಬಗ್ಗೆ ತಮ್ಮ ವಿಶೇಷವಾದ ಕಾಳಜಿಯನ್ನು ಹೇಳಲಿಕ್ಕಿದ್ದಾರೆ. ಸರ್, ನಮಗೆ ಈ ಭವಿಷ್ಯತ್ತಿನ ಜ್ಞಾನ ದೀಪಗಳಾಗಿರುವಂತಹ ಈ ಮಕ್ಕಳಿಗೆ ಈ ಮಳೆಯ ಆಸರೆಯಾಗಿ ಕೊಡೆಯನ್ನು ವಿತರಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ತಾವುಗಳು ಭಾಗಿಗಳಾಗಿ ಬಂದಿದ್ದೀರಿ ಸರ್. ನಮ್ಮ ಹೈಸ್ಕೂಲು, ಪ್ರೈಮರಿ ಮಕ್ಕಳು, ನಮ್ಮ ಪೋಷಕರು, ಊರವರು, ವಿದ್ಯಾಭಿಮಾನಿಗಳು ನಮ್ಮ STM ಸರ್ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಮೇಶ್ ಶೆಟ್ಟಿ ಬೋಳಿಯಾರ್ ಸರ್, ನಮ್ಮ ಉಳ್ಳಾಲ ಕಾಂಗ್ರೆಸ್ ಬ್ಲಾಕಿನ ಅಧ್ಯಕ್ಷರಾಗಿಂತ ಸರ್. ತಾವು ಕೂಡ ಬಹಳಷ್ಟು ನಿಮ್ಮ ಬಗ್ಗೆ ಕೇಳಿದ್ದೇನೆ ಸರ್. ತುಂಬಾ ಮಕ್ಕಳ ಬಗ್ಗೆ ಪ್ರೀತಿ ಇರುವುದು, ತಮಗ ಆತ್ಮೀಯವಾದ ಸ್ವಾಗತ. ಹಾಗೆ ಚಂದ್ರಶೇಖರ್ ಶೆಟ್ಟಿ ಸರ್, ನಮ್ಮ ಮಾಜಿ ಕೇಸರಿ ಮಿತ್ರ ವೃಂದದ ಸ್ಥಾಪಕ ಅಧ್ಯಕ್ಷರಾಗಿರುವವರು ಸರ್. ತಾವು ಕೂಡ ನಮ್ಮೊಂದಿಗಿದ್ದೀರಿ. ಕೇಸರಿ ಮಿತ್ರ ವೃಂದ ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಸರ್. ಇವರೇ ಎಲ್ಲಾ ವಿಧದಲ್ಲೂ ನಮಗೆ ಪೂರ್ಣ ರೂಪದ ಸಹಕಾರ ನೀಡುವವರು. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಮನ್ಸೂರ್ ಉಳ್ಳಾಲ ಸರ್, ನಮ್ಮ ಆಪ್ತ ಕಾರ್ಯದರ್ಶಿ ಸರ್, ಅವರು ಕೂಡ ನಮ್ಮ ಜೊತೆಗೆ ಇಲ್ಲಿದ್ದಾರೆ, ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ನಮ್ಮ ಈ ಒಂದು ಕೊಡೆಯ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ಶೇಖರ್ ಕುಂಪಲ್ ಸರ್ ಅವರು, ನೆಲ್ಸನ್ ಬಗಂಬಿಲ ಸರ್, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಮಕ್ಕಳಿಗೆ ಕೊಡೆ ಇಲ್ಲದಿದ್ರೆ ಮಕ್ಕಳ ಪಾಪ ಅಲ್ಲಿ ಮಳೆಯಲ್ಲಿ ನೆಂದುಕೊಂಡು ಬರ್ತಾರೆ, ಮಕ್ಕಳ ಪುಸ್ತಕಗಳು ಒದ್ದೆ ಆಗ್ತದೆ ಅಂತ ಹೇಳ್ಕೊಂಡು ಮೊನ್ನೆಯಿಂದ ನಿಮಗೆಲ್ಲ ಗೊತ್ತಿದೆ, ಮಕ್ಕಳಿಗೆ ಅಲ್ಲಿ ಆಸರೆ ಬಳಗದಿಂದ ಪುಸ್ತಕಗಳು ಸಿಕ್ಕಿದೆ, ಕೇಸರಿ ಮಿತ್ರ ವೃಂದದಿಂದ ಪುಸ್ತಕ ಸಿಕ್ಕಿದೆ, ಬ್ಯಾಗ್ ಸಿಕ್ಕಿದೆ. ಇದೀಗ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಸರ್. ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಹಾಗೆ ನಮ್ಮ STM ಸೇರುವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ DK ಕಿಶೋರ್ ಸರ್ ಅವರಿದ್ದಾರೆ. ಹಾಗೆ ಹೈಸ್ಕೂಲಿನ STM ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನವೀನ್ ಸರ್ ಇದ್ದಾರೆ ಸರ್. ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಪುರುಷೋತ್ತಮ್ ಸರ್ ಇದ್ದಾರೆ ಸರ್. ತಮಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಹೈಸ್ಕೂಲಿನ ಪ್ರಭಾರ ಮುಖ್ಯ ಗುರುಗಳಾಗಿರುವಂತಹ ಶ್ರೀಮತಿ ಲವಿನಾ ಮೇಡಮ್ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ವಿದ್ಯಾಭಿಮಾನಿಗಳು ಒಂದು ತಮ್ಮ ಅಹವಾಲುಗಳನ್ನು, ತಮ್ಮ ಏನೋ ಒಂದು ಕೋರಿಕೆಯನ್ನು ಇಟ್ಟುಕೊಂಡು ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ ಅವರ ಜೊತೆಯಲ್ಲಿ ಬಂದಿದ್ದಾರೆ. ನಮ್ಮ ಶಾಲೆಗೆ ಕೂಡ ಬಂದು ಶಾಲೆಯ ಒಂದು ವಿಷಯವನ್ನು ತಿಳಿದುಕೊಂಡು ಹೋಗೋಣ ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಬಂದಿದ್ದಾರೆ. ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ಹಾಗೆ ಮಕ್ಕಳ ಪೋಷಕರು ತುಂಬಾ ಮಂದಿ ಬಂದಿದ್ದಾರೆ, SMC ಮೆಂಬರ್ಸ್ಗಳೆಲ್ಲ ಬಂದಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಶಿಕ್ಷಕರು ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಕಣ್ಣು ಪಿಳಿ ಮಾಡಿಕೊಂಡು ಏನೋ ನಮಗೆ ಹೊಸತನ ಇದೆ ಅಂತ ಹೇಳಿಕೊಂಡು, ನಮಗೆ ಏನೋ ಸಿಗ್ತದೆ ಅಂತ ಹೇಳಿಕೊಂಡು, ಶಾಲೆಯ ಬಗ್ಗೆ ಏನೋ ಒಂದು ಹೊಸತನ ಬರ್ತದೆ, ಅಭಿವೃದ್ಧಿ ಕಾರ್ಯದಲ್ಲಿ ನಾವೆಲ್ಲರೂ ಹೊಸತನವನ್ನು ಕಾಣಲಿಕ್ಕಿದೆ ಅಂತ ಹೇಳಿಕೊಂಡು ಮಕ್ಕಳೆಲ್ಲರೂ ಕಾಯ್ತಾ ಇದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ವಿಧದಲ್ಲಿಯೂ ಸಹಕರಿಸಿ ಪ್ರತಿಯೊಬ್ಬರೂ ಕೂಡ ನೆನೆಸಿಕೊಂಡು ಅವರಿಗೆ ಸ್ವಾಗತವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆದ್ರೆ ಒಂದೆರಡು ಮನವಿಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಶಾಲೆಯ ಪರವಾಗಿ. ಯಾಕಂತ ಹೇಳಿದ್ರೆ ಪ್ರಾಸ್ತಾವಿಕ ಮಾತಿನಾಗಿ ಒಂದು ಸರ್, ಈಗಾಗಲೇ ನೀವು ನೋಡಿದ ಹಾಗೆ ಸಜ್ಜಿತವಾದಂತಹ ಕಟ್ಟಡ, 3 ಅಂತಸ್ತಿನ ಕಟ್ಟಡ, ನಮಗೊಂದು 4 ಕೋಣೆಗಳ ಹಾಗೆ, ಅದರಲ್ಲಿ ಅಡುಗೆ ಕೋಣೆಗಳು, ಶೌಚಾಲಯಗಳು ಎಲ್ಲ ಸೇರಿಕೊಂಡು ಇರುವಂತಹ ಒಂದು ಕಟ್ಟಡ ಬೇಕು ಸರ್. ಹಾಗೆ ಮೇಲೆ ಒಂದು ಹಾಲ್ ಅನ್ನು ಮಾಡಿದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಮಕ್ಕಳಿಗೆ ಪಾಠ ಪ್ರವಚನಗಳಿಗೆ. ಇಲ್ಲಿ ಎಲ್ಲ ಓಪನ್ ಆಗಿರ್ತದೆ, 2 ಕ್ಲಾಸ್ಗಳು ಇಲ್ಲಿ ನಡೆಯುತ್ತದೆ. ಅದಕ್ಕೊಂದು ಅಡ್ಡ ಬಡ್ಡಿಯನ್ನು ಮಾಡಿಕೊಂಡು ಅದು ಒಂದು ಒಳ್ಳೆ ರೀತಿಯಲ್ಲಿದ್ರೆ ಮಕ್ಕಳಿಗೆ ಪಾಠ ಪ್ರವಚನ ಮಾಡಲಿಕ್ಕೆ ತುಂಬಾ ಉಪಕಾರ ಆಗ್ತದೆ ಸರ್. ಅದೊಂದು. ಇನ್ನೊಂದು ನಮ್ಮ ಪಲ್ಲದಾಗೆ ಉಂಟು ಸರ್ ನಮ್ಮ ಗ್ರೌಂಡ್, ಮಕ್ಕಳೇ ಮಳೆಗಾಲದಲ್ಲಿ ಆಟ ಆಡ್ಲಿಕ್ಕೆ ಆಗುದಿಲ್ಲ, ಬರ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಸರ್. ಅದಕ್ಕೆ ಮಣ್ಣೆಲ್ಲ ತುಂಬಿಸಿ ಅದಕ್ಕೊಂದು ಇಂಟರ್ಲಾಕ್ ಎಲ್ಲ ಹಾಕಿದ್ರೆ ತುಂಬಾ ಚಂದ ಆಗ್ತದೆ ಸರ್, ಅದೊಂದು. ಆಮೇಲೆ ಜಗಲಿಗೆ ಸರ್ ಅದಕ್ಕೊಂದು ಟೈಲ್ಸ್ ಎಲ್ಲ ಹಾಕಿದ್ರೆ ಮಕ್ಕಳಿಗೆ ಊಟ ಮಾಡುವಾಗ ತುಂಬಾ ಉಪಕಾರ ಆಗ್ತದೆ ಸರ್. ಹಾಗೆ ಸುತ್ತಲೂ ನಮಗೆ ಎಲ್ಲರೂ ಸರ್ ಇಲ್ಲಿಗೆ ನಾವು ಹೇಗಾಗ್ತದೆ ಅಂತ ಹೇಳಿದ್ರೆ, ರಜೆಯಲ್ಲಿ ನಮ್ಮ ಇದು ಬೀಗಗಳಿಗೆಲ್ಲ ಗಮ್ಮನ್ನೆಲ್ಲ ಹಾಕಿ ಸರ್, ಫೆವಿಕಾಲ್ ಗಮ್ಮನ ಫೆವಿಕಿಕ್ ಅನ್ನು ಹಾಕಿ ಇದೆಲ್ಲ ಲಾಕನ್ನೆಲ್ಲ ಗಟ್ಟಿ ಮಾಡಿ ಇಡ್ತಾರೆ, ಬಾಗಿಲನ್ನು ಓಪನ್ ಮಾಡ್ತಾರೆ. ಏನೆಲ್ಲೋ ಇದಾಗಿರ್ತದೆ, ಸಂಜೆ ಎಲ್ಲ ನೋಡುವಾಗ, ರಾತ್ರಿ ಎಲ್ಲ ನೋಡುವಾಗ ಹೊರಗೆ ಬಂದು ಎಲ್ಲ ಇದನ್ನು ಮಾಡಿದ್ದು, ಬೀಡಿ ಸಿಗರೇಟ್ ಸೇದುವಂಥದ್ದೆಲ್ಲ ಕಾಣ್ತಾ ಇದೆ ಸರ್. ಅವುಗಳನ್ನು ಒಂದು ಸರಿ ಮಾಡಬೇಕಾದ್ರೆ ಕಾಂಪೌಂಡ್ ಅತಿ ಅಗತ್ಯವಾಗಿ ಬೇಕಾಗಿದೆ ಸರ್. ಅದೊಂದು ಎತ್ತರ ಕಾಂಪೌಂಡ್ ಮಾಡಿ CC ಕ್ಯಾಮರಾ ಒಂದು ಅಳವಡಿಸಿದ್ರೆ ತುಂಬಾ ಒಳ್ಳೇದಾಗಿತ್ತು ಸರ್. ಹಾಗೆ ಪಾಠಕ್ಕೆ ಸಂಬಂಧಿಸಿದಂತೆ ನಾವು ಕೇಳೋದಾದ್ರೆ, ನಮ್ಮದೊಂದು ಸ್ಮಾರ್ಟ್ ಕ್ಲಾಸ್ ಮಾಡಬೇಕಾದ್ರೆ ನಮ್ಮೊಂದು TV ಬೇಕು ಸರ್. ಆಮೇಲೆ ಪ್ರಾಜೆಕ್ಟರ್ ಅಗತ್ಯ ಇದ್ರೆ ಈಗಿನ ಇದರಲ್ಲಿ ಖಂಡಿತ ಬೇಕು ಸರ್. ಅದೊಂದು ಅಳವಡಿ ನಮಗೆ ಇದು ಪ್ರಾವಿಷನ್ ಮಾಡಿದ್ರೆ ಒಳ್ಳೇದಿತ್ತು ಸರ್. ಇನ್ನು ಕಿಟಕಿ ಬಾಗಿಗಳು ನೋಡಿ ಸರ್, ಮೊನ್ನೆ ಒಂದು 6 ಕಿಟಕಿಯನ್ನು ತಂದಿಲ್ಲಿ ಜೋಡಿಸಿದ್ದೇವೆ. ಅದಕ್ಕೆಲ್ಲ ರಿಪೇರಿಗಳು ಈಗ ನಮಗೆ ದೇವರಿಂದ ತುರ್ತಾಗಿ ನಮಗೆ 4,90,000 ಹಣ ಬಂದಿದೆ. ಆ 4,90,000 ಬಿಲ್ಡಿಂಗ್ ಕಟ್ಟ ಅಂತ ಹೇಳಿಕೊಂಡು ಮೇಲೆ ಇದನ್ನು ಶೀಟ್ ಹಾಕ್ಲಿಕ್ಕೆ ನಾವು ಅದನ್ನು ಉಪಯೋಗಿಸಿದ್ದೇವೆ ಸರ್. ಅಲ್ಲಿ ಇದು ಕೂಡ ನಮ್ಮ ಸ್ಟೇರ್ ಕೇಸ್ ಕೂಡ ಹೋಗಿದೆ, ಅದನ್ನೆಲ್ಲ ಸರಿಪಡಿಸಲಿಕ್ಕೆ ಅದಾಯ್ತು. ಈ ಕಿಟಕಿ ಬಾಗಿಲು ರಿಪೇರಿಗಳಿಗೆ ಹಣವೇ ಇಲ್ಲ ಸರ್. ಒಂದು ಅನುದಾನವನ್ನು ನೆಕ್ಸ್ಟ್ ಒಂದು ಅನುದಾನ ಬರ್ತದೆ ಅಂತ ಹೇಳಿದ್ರು, ಆ ಅನುದಾನದಲ್ಲಿ ಕಿಟಕಿ ಬಾಗಿಲ ರಿಪೇರಿಗಾಗಿ ಅನುದಾನ ಬಿಡುಗಡೆ ಮಾಡ್ತಿದ್ರೆ ತುಂಬಾ ಒಳ್ಳೆಯದಿತ್ತಂತಲ್ಲ. ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ, STMC ಅವರ ಪರವಾಗಿ ಪ್ರೀತಿಯಿಂದ ನಾನು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ ಸರ್, ಮನವಿಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಪ್ರಾಸ್ತಾವಿಕವಾದಂತಹ ಸರ್ವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ನಮ್ಮ ಮುಖ್ಯ ಉಪಾಧ್ಯಾಯರು ಚಂದ್ರಕಲಾ ಎಸ್ ಇವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಮಾಜಿ ಸಭಾಧ್ಯಕ್ಷರು ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಮಾತ್ರವಲ್ಲದೆ ಎಲ್ಲ ಅತಿಥಿ ಗಣ್ಯರಿಗೆ, ಶೇಖರ್ ಕುಂಪಲ, ಅದೇ ರೀತಿ ನೆಲ್ಸನ್ ಬಗಮಿಲ ಪ್ರೀತಿಯ ಶಾಲಿನ ಮಾಲಾರ್ಪಣೆಯ ಗೌರವವನ್ನು ಮಾಡಬೇಕಾಗಿ ವಿನಂತಿಯನ್ನ ಪ್ರೀತಿಪೂರ್ವಕವಾಗಿ ಶಾಲಿನ ಮಾಲಾರ್ಪಣೆಯೊಂದಿಗೆ ಈ ದಿನದ ಭವಿಷ್ಯದ ರತ್ನಗಳಿಗೆ ಮಳೆಯ ಆಸರೆಯಾಗಿ ನಡೆಯುತ್ತಿರುವಂತಹ ಕೊಡೆ ವಿತರಣಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಪ್ರೀತಿಪೂರ್ವಕವಾಗಿ ಅತಿಥಿ ಗಣ್ಯರು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇವರಿಗೆ ಶೇಖರ್ ಕುಂಪಲ, ಅದೇ ರೀತಿ ನೆಲ್ಸನ್ ಬಗಮಿಲ ಇವರಿಂದ ಪ್ರೀತಿಯ ಶಾಲಿನ ಗೌರವಾರ್ಪಣೆ ನಮ್ಮ ಸರ್ವ ಅತಿಥಿ ಗಣ್ಯರಿಗೆ. ಕಾರ್ಯಕ್ರಮದಲ್ಲಿ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಮಧ್ವಾನಗಿತ್ತಿಯ ಅಲಂಕಾರದಲ್ಲಿರುವಂತಹ ನಂದಾದೀಪಕ್ಕೆ ಪ್ರೀತಿಯ ಬೆಳಕನ್ನು ಒದಗಿಸಿಕೊಡಬೇಕಾಗಿ ಸನ್ಮಾನ್ಯ ನಮ್ಮ ಶ್ರೀಯುತ ಡಾಕ್ಟರ್ UT ಖಾದರ್ ಸರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಮಾತ್ರವಲ್ಲದೆ ಎಲ್ಲ ಅತಿಥಿ ಗಣ್ಯರು ಜೊತೆ ಸೇರಿ ಬೆಳಕು, ಅದೇ ರೀತಿ ಅಭಿವೃದ್ಧಿಯ ಸಂಕೇತವಾಗಿರುವಂತಹ ಬೆಳಕಿಗೆ ನಾವೆಲ್ಲರೂ ಸಾಕ್ಷಿಗಳಾಗ್ತಾ ಇದ್ದೇವೆ. ನಂದಾದೀಪ ಅರಳುವಂತಹ ಸಮಯ. ಶಾಸಕರ ಮನಸ್ಸು ಸ್ವತಃ ವಿದ್ಯಾರ್ಥಿಗಳನ್ನು ಕರೆದು ಅವರ ಜೊತೆಯಲ್ಲಿ ನಂದಾದೀಪಕ್ಕೆ ಪ್ರೀತಿಯ ಬೆಳಕನ್ನು ಒದಗಿಸಿಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ನೀಡಿದಂತಹ ನಮ್ಮ
ಆರೋಗ್ಯ ಸಚಿವರಿಗೆ ಕೂಡ ಅದೇ ರೀತಿ ಇತರ ಕಾರ್ಯಕ್ರಮವನ್ನ ಆಯೋಜಿಸಿದೆವು. ಶ್ರೀಯುತ ಯುಟಿ ಖಾದರ್ ಸರ್ ಅವರಿಗೆ ಆರೋಗ್ಯ ಸಚಿವರ ಸ್ಥಾನ ಸಿಕ್ಕಿದ ಕೂಡಲೇ ಊರಲ್ಲೆಲ್ಲ ಸಂಭ್ರಮಾಚರಣೆ. ಮಾತ್ರವಲ್ಲದೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಶೇಖರ್ ಕುಂಪಲ ಮತ್ತು ನೆಲ್ಸನ್ ಬಗಂಬಿಲ ಇವರಲ್ಲೂ ಕೂಡ ಬಹಳಷ್ಟು ಸಂತೋಷವಾಗಿ ಈ ಊರಿನಲ್ಲಿ ಸಾಕಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬಂದಂತಹ ಇಬ್ಬರು ವ್ಯಕ್ತಿಗಳು ಶೇಖರ್ ಕುಂಪಲ, ಅದೇ ರೀತಿ ನಮ್ಮ ನೆಲ್ಸನ್ ಬಗಂಬಿಲ. ನಮ್ಮ ಶಾಸಕರಿಗೆ ನಮ್ಮ ಕಡೆಯಿಂದ ಗೌರವವನ್ನ ಅಭಿನಂದನೆಯನ್ನ ಸೂಚಿಸಬೇಕು, ಸಂಭ್ರಮಿಸಬೇಕು. ಆದ್ರೆ ಆ ಸಂಭ್ರಮ ಸರ್ವರ ಮನಸ್ಸಿನಲ್ಲೂ ಉಳಿಯುವಂತಹ ಒಂದು ಕಾರ್ಯಕ್ರಮ ಆಗಬೇಕು ಅನ್ನುವಂತಹ ಹಂಬಲದಿಂದ ಭವಿಷ್ಯದ ತಾರೆಗಳಿಗೆ ಈ ಮಳೆ ಬರುವಂತಹ ಸಂದರ್ಭದಲ್ಲಿ ಸಣ್ಣ ಮಟ್ಟಿನ ಆಸರಿಯಾಗಿ ಅವರಿಗೆ ಕೊಡೆ ವಿತರಣೆ ಮಾಡುವ ಮೂಲಕವಾಗಿ ನಾವು ಈ ಒಂದು ನಮ್ಮ ಆರೋಗ್ಯ ಸಚಿವರ ಒಂದು ಸಾಧನೆಗೆ ಇನ್ನೊಂದು ಗರಿ ಬಂದದನ್ನ ಸಂಭ್ರಮಿಸಬೇಕು ಅನ್ನುವಂತಹ ಹಂಬಲದೊಂದಿಗೆ ಆಯೋಜಿಸಿದಂತಹ ಕಾರ್ಯಕ್ರಮ. ಇವರ ಸಣ್ಣ ಪ್ರಾಸ್ತಾವಿಕ ಮಾತು ತಮಗಾಗಿದೆ. ಅವರ ಪ್ರೀತಿಯ ಮಾತುಗಳನ್ನ ಕೇಳುವಂತಹ ಸಮಯ. ವ್ಯಕ್ತಿಯಾಗಿರುವಂತಹ ಶೇಖರ್ ಕುಂಪಲ ಇದೀಗ ಸಾಮಾಜಿಕ ಕೆಲಸ ಕಾರ್ಯದಲ್ಲೂ ಕೂಡ ತನ್ನನ್ನ ತೊಡಗಿಸಿಕೊಳ್ತಾ ಇದ್ದಾರೆ. ಈ ಮೂಲಕವಾಗಿ ಯುಟಿ ಖಾದರ್ ಸರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಇದೀಗ ಈ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಶ್ರೀಯುತ ಶೇಖರ್ ಕುಂಪಲರವರ ಪ್ರೀತಿಯ ಮಾತುಗಳು. ಸೋಮನಾಥ ದೇವರ ಪಾದ ಮುಟ್ಟುತ್ತಾ, ಅದೇ ರೀತಿ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಯ ಕೈ ಮುಗಿಯುತ್ತಾ ನಮ್ಮ ಕುಂಪಲ ಶಾಲೆಗೆ ಯುಟಿ ಖಾದರ್ ಸರ್, ತಮ್ಮ ಯುಟಿ ಖಾದರ್ ಸರ್ ಅಂದರೆ ಶೇಖರ್ ಕುಂಪಲ್ಗೆ ಅದು ನನಗೆ ಗೊತ್ತಿಲ್ಲ, ಅಷ್ಟು ಪ್ರೀತಿ. ಅದಕ್ಕೋಸ್ಕರ ನಾನು ಮತ್ತು ನೆಲ್ಸನ್ ಒಂದು ಆಲೋಚನೆ ಮಾಡಿದ್ದೇವೆ, ಕೊಡೆ ವಿತರಣೆ ಮಾಡೋದು ನಮ್ಮ ಸರ್ಗೆ ಯಾವ ಮಂತ್ರಿಗೆ ಸಿಗ್ತದೆ ಆ ಟೈಮಲ್ಲಿ ಅದರ ಲೆಕ್ಕದಲ್ಲಿ ಕೊಡೆ ವಿತರಣೆ ಮಾಡುವ ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ, ಕುಂಪಲ ಶಾಲೆಯ ಮಕ್ಕಳಿಗೆ ಅಂತೇಳಿ. ಈ ಕುಂಪಲ ಶಾಲೆಯ ಮಕ್ಕಳು ನಮ್ಮ ಕೇಸರಿ ಮಿತ್ರ ವೃಂದದ ಎದುರುಗಡೆ ಸಾಧಾರಣ ನಾನು ಕೂಡ ಕಲಿತ ಶಾಲೆ 1 ರಿಂದ 4ನೇ ತನಕ ಇದೇ ಕುಂಪಲ ಶಾಲೆ ಹಳೆಯ ಕಟ್ಟಡದಲ್ಲಿ ನಾನು ಕಲಿತವನು. ಈ ಕುಂಪಲ ಶಾಲೆಯ ಮೇಲೆ ತುಂಬಾ ಪ್ರೀತಿ ನನಗೆ. ಅದೇ ರೀತಿ ನಮ್ಮ ಕೇಸರಿ ಮಿತ್ರ ವೃಂದದ ಎಲ್ಲಾ ಸದಸ್ಯರಿಗೆ, ಚಂದ್ರಶೇಖರ್ ಆಗಲಿ ಅಲ್ಲೇ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ ನಮ್ಮ ಕೇಸರಿ ಮಿತ್ರ ವೃಂದದ ಸದಸ್ಯರು, ಅದೇ ಎಲ್ಲರಿಗೂ ಈ ಕುಂಪಲ ಶಾಲೆಯ ಗ್ರೌಂಡ್ ಅಲ್ಲಿ ಆಡ್ತಾರೆ. ಆಟ ಆಡಿದ ಮೇಲೆ ಇಲ್ಲಿ ಒಂದು ಕಸ ಕೂಡ ಸಿಗಲಿಕ್ಕಿಲ್ಲ, ಹಾಗೆ ಇಡ್ತಾರೆ. ಅದೇ ರೀತಿ ನಮ್ಮ ಯುಟಿ ಖಾದರ್ ಸರ್ ಅವರು, ನಾನು ತುಂಬಾ ವರ್ಷದಿಂದ ಅವರ ತಂದೆಯವರು, ನಾನು ಇದೇ ವೇದಿಕೆಯಲ್ಲಿ ಗ್ರೌಂಡ್ ಅಲ್ಲಿ ಮೃತ್ಯುಂಜಯ ಯಾಗ ಆಗುವ ಟೈಮಲ್ಲಿ ಹೇಳಿದ್ದಾರೆ, ಶೇಖರ್ ಕುಂಪಲ ನನ್ನ ತಂದೆ ಯುಟಿ ಫರೀದರ ಫ್ರೆಂಡ್, ನನ್ನ ಫ್ಯಾಮಿಲಿ ಫ್ರೆಂಡ್ ಅಂತೇಳಿ. ಅದಕ್ಕಿಂತ ದೊಡ್ಡ ಖುಷಿ ನನಗೆ ಏನಿಲ್ಲ. ಅವರ ಹತ್ರ ಏನಿದ್ರು ನಾನು ಮುಚ್ಚುಮರೆ ಇಲ್ಲದೆ ಹೇಳ್ತೇನೆ. ಅವರು ಅದಕ್ಕೆ ನನಗೆ ಎಷ್ಟೋ ಈ ಕುಂಪಲದ ಕೆಲಸ ಮಾಡಿಕೊಟ್ಟಿದ್ದಾರೆ. ಪಾಪದವ್ರದ್ದಾಗ್ಲಿ, CM ಫಂಡ್ ಆಗಲಿ, ಹುಷಾರಿಲ್ಲದವರು ಎಲ್ಲ ಮಾಡಿಕೊಟ್ಟಿದ್ದಾರೆ ನನಗೆ. ಈಗಲೂ ಅವರು ಎಷ್ಟೋ ಜನ ಹುಷಾರಿಲ್ಲದವರು ಎಲ್ಲ ಬಂದರು, ಆ ನಗುಮುಖದಿಂದಲೇ ಅವರೆಲ್ಲರೂ ಅದನ್ನು ಸ್ವೀಕರಿಸಿದ್ದಾರೆ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಅಭಿಮಾನದ ಗೌರವ ಸಮರ್ಪಣೆ, ಪ್ರೀತಿಯ ಸನ್ಮಾನ, ಇದನ್ನ ಪ್ರೀತಿಪೂರ್ವಕವಾಗಿ ಶ್ರೀಯುತ ಯುಟಿ ಖಾದರ್ ಸರ್ ಅವರು ಸ್ವೀಕರಿಸಬೇಕು. ದಯವಿಟ್ಟು ಸನ್ಮಾನದ ಪೀಠವನ್ನ ಅಲಂಕರಿಸುವಂತೆ ತಮ್ಮಲ್ಲಿ ಮನವಿ. ದಯವಿಟ್ಟು ತಾವು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ನೆಲ್ಸನ್ ಸರ್ ಪ್ರಸ್ತುತ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿ ನೇಮಕಗೊಂಡಿರುವಂತಹ ವ್ಯಕ್ತಿ, ಸದಾ ನಗುಮುಖದ ವ್ಯಕ್ತಿತ್ವ. ಯಾವುದೇ ವ್ಯಕ್ತಿಗಳು ಬಂದರೂ ಕೂಡ ಯಾರನ್ನು ಕೂಡ ಬರಿಗೈಯಲ್ಲಿ ಕಲಿಸದೆ ಅವರಿಗೆ ಬೇಕಾಗುವಂತಹ ಸರ್ವ ಕಾರ್ಯಗಳನ್ನ ತನ್ನ ಆಪ್ತ ಸಹಾಯಕರ ಮೂಲಕವಾಗಿ ಸಮಯಕ್ಕೆ ಸರಿಯಾಗಿ ಮಾಡಿಕೊಡುವಂತಹ ವ್ಯಕ್ತಿತ್ವ, ಸರ್ವರು ಗೌರವಿಸುವಂತಹ ವ್ಯಕ್ತಿತ್ವ, ಸರ್ವ ಧರ್ಮದ ಸರ್ವ ನಾಗರಿಕ ಬಂಧುಗಳಿಂದ ಮೆಚ್ಚುಗೆಯನ್ನ ಪಡೆದಂತಹ ವ್ಯಕ್ತಿತ್ವ. ಮಾತ್ರವಲ್ಲದೆ ನಮಗೆಲ್ಲರಿಗೂ ಕೂಡ ಸಹಕಾರಿಯಾಗುವಂತಹ ಬಹಳಷ್ಟು ಯಶಸ್ವಿ ರಾಜಕೀಯ ನಾಯಕ, ನಮ್ಮ ಜನಪ್ರತಿನಿಧಿಯಾಗಿ ಇದೀಗ ಆರೋಗ್ಯ ಸಚಿವರಾಗಿ ಆಯ್ಕೆಯಾಗಿರೋದು ನಿಜಕ್ಕೂ ನಮಗೆಲ್ಲರಿಗೂ ಹೆಮ್ಮೆ. ಈ ಮೂಲಕವಾಗಿ ನಮ್ಮೆಲ್ಲರ ಅಭಿಮಾನದ ಒಂದು ಗೌರವಕ್ಕೆ ಅವರನ್ನ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಭವಿಷ್ಯದ ರತ್ನಗಳಿಗೆ ಮಳೆಯಾಸರಿಯಾಗಿ ಕೊಡೆ ವಿತರಣಾ ಕಾರ್ಯಕ್ರಮದಲ್ಲಿ ನೀಡುವಂತಹ ಅಭಿಮಾನದ ಸನ್ಮಾನದ ಗೌರವಾರ್ಪಣೆ, ಇದನ್ನ ಪ್ರೀತಿಪೂರ್ವಕವಾಗಿ ನಮ್ಮ ಶಾಸಕರು, ನಮ್ಮ ಆರೋಗ್ಯ ಸಚಿವರು ತಾವುಗಳು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮತ್ತೆ ಪ್ರೀತಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸೋಲಿಲ್ಲದ ಸರದಾರನಾಗಿ ನಮ್ಮ ಉಳ್ಳಾಲ ಭಾಗದಿಂದ ಯಶಸ್ವಿ ಕರ್ನಾಟಕ ಸರ್ಕಾರದ ಓರ್ವ ಸಚಿವರಾಗಿ ಪ್ರಸ್ತುತ ದ್ವಿತೀಯ ಬಾರಿಗೆ ಆರೋಗ್ಯ ಸಚಿವ ಸ್ಥಾನವನ್ನ ಅಲಂಕರಿಸಿರುವಂತಹ ನಮ್ಮ ನೆಚ್ಚಿನ ಶಾಸಕರು ಶ್ರೀಯುತ ಡಾಕ್ಟರ್ ಯುಟಿ ಖಾದರ್ ಸರ್ ಅವರಿಗೆ
ಶಾಲಾಭಿವೃದ್ಧಿ ಸಮಿತಿ ಮತ್ತು ಮುಖ್ಯೋಪಾಧ್ಯಾಯರ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನೀಡಿದಂತಹ ಪ್ರೀತಿಯ ಗೌರವಾರ್ಪಣೆ ಯುಟಿ ಖಾದರ್ ಸರ್ ಇವರ ಪ್ರೀತಿಯ ಮಾತುಗಳಿಗೆ ನಾವೆಲ್ಲರೂ ಕಿವಿಯಾಗುವಂತಹ ಸಮಯ. ಈ ಶಾಲೆಯಲ್ಲಿ ಕೇಸರಿ ಮಿತ್ರವೃಂದ ಅಧ್ಯಕ್ಷ ಅಂತ ಶೇಖರ್ ಕುಂಪಲ ಹಾಗೂ ಸಮಿತಿ ಸದಸ್ಯರು ಮತ್ತು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕೊಡುವಂತ ಈ ಒಂದು ಕೊಡುಗೆಗಳ ಈ ಒಂದು ಅರ್ಥಪೂರ್ಣತಃ ಹಾಗೂ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಕೇಸರಿ ಮಿತ್ರ ಮಂಡಲದ ಅಧ್ಯಕ್ಷರು ನಮ್ಮ ಸನ್ಮಿತ್ರರಂತ ಬಹುಶಃ ಈ ಶಾಲಾ ಸಮಿತಿಯ ಅಧ್ಯಕ್ಷ ಅಂತ ಕಿಶೋರ್ ಅವರೇ, ಬಾಲಕೃಷ್ಣ ಶೆಟ್ಟರ್ ಅವರೇ, ಬೌಲರ್ ಅವರೇ, ಪಂಚಾಯತ್ ನಗರಸಭೆ ಸದಸ್ಯರಾಗಿರುವಂತಹ ಪುರುಷೋತ್ತಮ್ ಚಂದ್ರಕಲ್ ಅವರೇ, ಹೈಸ್ಕೂಲ್ನ ಮುಖ್ಯ ಶಿಕ್ಷಕ ಅಂತ ಲವಿನರ್ ಅವರೇ, ಇದೆಲ್ಲ ನಮ್ಮ ಮಾಸ್ಟರ್ ಎಲ್ಲ ನಮ್ಮ ಶಿಕ್ಷಕ ವೃಂದದವರೇ, ಬಹುಶಃ ನಮ್ಮ ಗ್ರಾಮ ಮಾಜಿ ಸೋದರರೇ, ಆತ್ಮೀಯ ಮಿತ್ರರೇ ಹಾಗೂ ಈ ಶಾಲೆಯಲ್ಲಿ ಕಲಿಯುತ್ತ ಪ್ರೀತಿಯ ವಿದ್ಯಾರ್ಥಿ ಬಂದು ಇವತ್ತು ಭಾಗವಹಿಸಲಿಕ್ಕೆ ನಾನು ಪ್ರಪ್ರಥಮವಾಗಿ ಕೇಸರಿ ಮಿತ್ರ ಮಂಡಲ ಅಧ್ಯಕ್ಷ ಅಂತ ಶೇಖರ್ ಅವರನ್ನು, ಬಾಲಕೃಷ್ಣ ಅವರನ್ನು, ಎಲ್ಲ ಸದಸ್ಯರನ್ನು ಅಭಿನಂದಿಸ್ತೇನೆ. ಕೇಸರಿ ಮಿತ್ರ ಮಂಡಲ ತನ್ನದಾದ ಕೊಡುಗೆಯನ್ನು ಈ ಪ್ರದೇಶದ ಅಭಿವೃದ್ಧಿಗೆ ಕಾಣದ ಕೈಗಳಾಗಿ ಬಹಳಷ್ಟು ಹಲವಾರು ವರ್ಷಗಳಿಂದ ಇವತ್ತು ಕೊಟ್ಟಿದೆ. ಆ ಒಂದು ಸಂದರ್ಭದಲ್ಲಿ ಒಂದು ಮುಂದೆ ಹೋಗಿ ಈ ವರ್ಷ ಕೂಡ ಈ ಕಾರ್ಯಕ್ರಮ ತಾವಿವತ್ತು ಹಮ್ಮಿಕೊಂಡಿದ್ದೀರಿ. ಅದಕ್ಕಾಗಿ ಬಹುಶಃ ನಾನು ಮತ್ತೊಮ್ಮೆ ಅವರ ವಿಶೇಷ ನೆನಪಿಸಿಕೊಂಡು ಅವರೆಲ್ಲರಿಗೂ ಕೂಡ ಅಭಿನಂದನೆ ಭಾಷಣ ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಎರಡನೇದಾಗಿ ಇಲ್ಲಿಯ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರು, ಶಾಲಾ ಸಮಿತಿ ಅಧ್ಯಕ್ಷ ಮತ್ತು ಸದಸ್ಯರವರು, ಬಹುಶಃ ಇಲ್ಲಿಯ ಬರುವಂಥ ಮಕ್ಕಳಿಗೆಲ್ಲರಿಗೂ ಕೂಡ ವಿಶೇಷವಾದ ಸವಲತ್ತು ಸಿಗಬೇಕಂತ ಹೇಳಿ ಬಹಳಷ್ಟು ವರ್ಷಗಳಿಂದ ಅದರದೇ ಆದ ಒಂದು ಪ್ರಯತ್ನ ತಾವೆಲ್ಲ ಇವತ್ತು ಮಾಡ್ತಾ ಇದ್ದೀರಿ. ಬಹುಶಃ ಹಿಂದೆ ನಾನು ಬಂದಾಗ ಆ ಕ್ಲಾಸ್ ರೂಮ್ ಹೇಳಿದಾಗ ನಾನೇ ಈ ಕ್ಲಾಸ್ ರೂಮ್ ಅವತ್ತು ಸ್ಯಾಂಕ್ಷನ್ ಕೂಡ ಮಾಡಿದ್ದೆ. ಅದನ್ನು ನಾವು ಇವತ್ತು ಉದ್ಘಾಟನೆ ನಾವು ಇವತ್ತು ಮಾಡಿದ್ದೇವೆ. ಪ್ರೈಮರಿ ಸಮಸ್ಯೆ ಇದೆ, ಹೈಸ್ಕೂಲಲ್ಲಿ ಕೂಡ ಇವತ್ತು ಒಂದು ಸಮಸ್ಯೆ ಇದೆ. ಇದಕ್ಕೆಲ್ಲ ಇದೊಂದೊಂದು ಮಾಡಲ್ ನಮ್ಮ ಕುಂಪಲ ಸರ್ಕಾರಿ ಪ್ರೌಢಶಾಲೆಯನ್ನು ಒಂದು ಮಾದರಿ ಶಾಲೆಯಾಗಿ ಅದು ಸುಸಜ್ಜಿತವಾದ ಬಿಲ್ಡಿಂಗ್ ಮತ್ತು ವ್ಯವಸ್ಥೆ ಏನು ನಿಮ್ಮ ಸ್ಮಾರ್ಟ್ ಕ್ಲಾಸ್ ಇಲ್ಲ, ಸ್ಮಾರ್ಟ್ ಕ್ಲಾಸ್ ಮತ್ತು ಇದನ್ನು ಮಾಡಬೇಕಾ, ಅದು ಮುಂದಿನ ಅದನ್ನು ಕಾರ್ಯ ಯೋಜನೆ ಹಾಕಿಕೊಂಡು ಅದನ್ನು ಖಂಡಿತವಾಗಿ ಅನುಷ್ಠಾನ ಮಾಡಲಿಕ್ಕೆ ನನ್ನ ಪ್ರಯತ್ನ ಮಾಡ್ತೇನೆ. ನೀವು ಅದಕ್ಕೆ ಸ್ವಲ್ಪ ಫಾಲೋ ಅಪ್ ಇರುವಂಥ ಕೆಲಸ ಆಗಬೇಕು. ನಮ್ಮ ಸಮಸ್ಯೆ ಅಂತ ಹೇಳಿದರೆ ನಾವಿಲ್ಲಿ ಬಂದಾಗ ಈ ರೀತಿ ಮಾಡಬೇಕು ನಮ್ಮ ತಲೆಯಲ್ಲಿ ಆಲೋಚನೆ ಇರ್ತದೆ. ಇಲ್ಲಿಂದ ಬಿಟ್ಟು ಹೋಗುವಾಗ ಇಲ್ಲಿಂದ ಮಾಡ್ತಾ ಹೋಗದೆ ಅಲ್ಲಿಂದ ನೆನಪಾಗ್ತದೆ ನಮ್ಗೆ. ಅಲ್ಲಿ ಆ ಬೆಳಿಗ್ಗೆ ಸಮಸ್ಯೆ ಮಧ್ಯದಲ್ಲೇ ಈ ಮಧ್ಯೆ ಯಾರದನ್ನು ಬೆನ್ನ ಹಿಂದೆ ಬಿದ್ದು ಬಂದು ಇದು ಮಾಡಿಕೊಂಡು ಸ್ಯಾಂಕ್ಷನ್ ಮಾಡ್ತಾರೆ, ಅವರಲ್ಲಿ ಬಚಾವಾಗ್ತಾರೆ. ಆದಾಗ ನಮ್ಮ ಸ್ವಲ್ಪ ಫಾಲೋ ಅಪ್ ಮಾಡುವಂಥ ಕೆಲಸ ತಾವು ಮಾಡಿ. ನಾನು ಇದೊಂದು ಮಾದರಿ ಶಾಲೆ, ಕಟ್ಟಡ, ಸ್ಮಾರ್ಟ್ ಕ್ಲಾಸ್ ಎಲ್ಲ ಕೂಡ ಒಂದು ಸಿಸ್ಟಮ್ ಆಗಿ ಮಾಡುವಂಥ ಕೆಲಸ ನಾನು ಹಂತ ಹಂತವಾಗಿ ನಾನು ಖಂಡಿತವಾಗಿಯೂ ಮಾಡ್ತೇನೆ. ನನ್ನ ಮೊದಲ ಉದ್ದೇಶವೇ, ಯಾಕಂತ ಹೇಳಿದರೆ ನಾವು ಮಾತು ಕೊಟ್ಟಾಗೆ ಎಲ್ಲ ಕಡೆಗೆ ರಸ್ತೆ ಆಗಿದೆ, ಮಾತು ಕೊಟ್ಟಾಗೆ ನಿಮಗೆ ನೀರು 24 ಗಂಟೆ ಕುಡಿಯುವ ನೀರಿನ ಪೈಪ್ಲೈನ್ ಕೂಡ ಮನೆಗೆ ಬರುವಂಥ ವ್ಯವಸ್ಥೆ ಕೂಡ ಆಗಿದೆ. ಇವತ್ತು ನಮ್ಮ ಬೇಕಾಗುವಂತಹ ಆ ಕರೆಂಟಿನ ವ್ಯವಸ್ಥೆ ಕೂಡ ಇದೆ. ಇನ್ನು ಮೂಲಭೂತ ಸ್ಕೂಲು, ಹಾಸ್ಪಿಟಲ್ ಮತ್ತು ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೋಗುವಂಥ ಆಲೋಚನೆ ಆ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಶಾಲಾ ಶಿಕ್ಷಣಕ್ಕೆ ಇವತ್ತು ನಾನು ಖಂಡಿತವಾಗಿ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನೆಲ್ಲ ವಿದ್ಯಾರ್ಥಿ ಮತ್ತು ನಿಮ್ಮ ಜೊತೆ ನನಗೆ ಅತ್ಯಂತ ಸಂತುಷ್ಟನಾಗಿದ್ದೇನೆ. ನಾನು ಬಹುಶಃ ಎಲ್ಲ ನಿಮಗೆ ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಶಾಲೆ ಅವತ್ತಿನ ಕಾಲದ ನನ್ನ ತಂದೆ ಎಷ್ಟು 48 ವರ್ಷ ಆಯ್ತಾ, ಆವಾಗ ನನ್ನ ತಂದೆ ಶಾಸಕರಾಗಿದ್ದರು ಇದರಲ್ಲಿ. ತದನಂತರ ಈಗ ಬಹುಶಃ ಆ ಸ್ಥಾನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ನಾನು ಇವತ್ತು ಬಂದು ಮುಟ್ಟಿದ್ದೇನೆ. ಇವತ್ತು ನನ್ನನ್ನೆಲ್ಲ ಪ್ರೀತಿಪೂರ್ವಕವಾಗಿ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಶಿಕ್ಷಕರು ಬರಲೇಬೇಕು, ವಿದ್ಯಾರ್ಥಿಗಳಿಗೆ ಒಂದು ಸವಲತ್ತನ್ನು ಕೊಡಲೇಬೇಕು, ಅದು ನಾನು ಹೇಳಿದೆ. ನೀವು ಕೊಡಿ, ನಾನು ಮತ್ತೊಮ್ಮೆ ಕಾರ್ಯಕ್ರಮ ಭಾಗವಹಿಸಿ. ಇಲ್ಲ ಅದಾಗುವುದಿಲ್ಲ, ನೀವೇ ಬರಬೇಕಾದ್ರೆ 2-3 ಸಲ ಪಾಪ ಡೇಟನ್ನು ಕೊಟ್ಟು ನನಗೆ ಬೇಕಾಗಿ ಡೇಟನ್ನು ಕೂಡ ಚೇಂಜ್ ಮಾಡಿದ್ರು. ಅದರ ಉದ್ದೇಶ ಏನಿದೆ? ಉದ್ದೇಶ ಬರೀ ಕೊಡುವಂಥ ಉದ್ದೇಶ ಮಾತ್ರ ಅಲ್ಲ. ಅವರ ಉದ್ದೇಶ ಏನಂತ ಹೇಳಿದರೆ 40-45 ವರ್ಷಗಳ ಹಿಂದೆ ನಿಮ್ಮಾಗಿ ನಾನು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಾ ಇದ್ದೆ. 40-45 ವರ್ಷಗಳ ಹಿಂದೆ ನಿಮ್ಮಾಗಿ ಅಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷರಾಗಿ ಮಂತ್ರಿ ಆಗುವುದಾದರೆ ದೇವರದ್ದು ಯುಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ಮುಂದಿನ 15-20 ವರ್ಷದಲ್ಲಿ ನೀವು ನಮ್ಗಿಂತ ಮುಂದಿನ 10-15-20 ವರ್ಷ ನೀವು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಈ ಕ್ಲಬ್ಬಿನವರು ಮುಖ್ಯ ಶಿಕ್ಷಕರೆಲ್ಲ ಇವು ದೊಡ್ಡ ಮಟ್ಟ ಪ್ರಾರ್ಥನೆ, ದೊಡ್ಡ ಮಟ್ಟ ಕನಸು ಏನಂತ ಹೇಳಿದರೆ ನೀವೆಲ್ಲರೂ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಕೊಂಡೇ ಉದ್ದೇಶ. ಆ ದೊಡ್ಡ ಮಟ್ಟದ ಕನಸನ್ನು ತಾವೆಲ್ಲ ಹಿಡ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು.
ನೀವು ಅಲ್ಲಿ ಕೂತ್ಕೊಂಡು ನೀವು ನಮ್ಮನ್ನು ನೋಡಿ ಸಂತೋಷ ಪಡೋದಲ್ಲ. ಈಗ ಅವರಾಗಿದ್ದಾರೆ 20-20 ವರ್ಷ ನಾನು ಆ ಸ್ಥಾನಕ್ಕೆ ಹೋಗಿ ಮುಟ್ಟಬೇಕು, ಅದಕ್ಕಿಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಮುಟ್ಟಬೇಕಂದ್ರೆ ಈಗಲೇ ಆಲೋಚನೆ ಮಾಡಿ ಅದಕ್ಕೆ ಶ್ರಮ ವಹಿಸಿ ತಾವು ಇವತ್ತು ಮುಂದೆ ಹೋಗುವಂಥ ಕೆಲಸ ಆಗಬೇಕು. ಯಾವ ಕನಸನ್ನು ಕಂಡು ಹೋಗಿ ನಿದ್ದೆ ಮಾಡ್ತೀರಾ ಅದು ನಿಜವಾದ ಕನಸಲ್ಲ ಅಂತ. ಯಾವ ಕನಸನ್ನು ಕಂಡು ಹೋಗಿ ನಿದ್ದೆ ಮಾಡೋದಿಲ್ವೋ ನೆನಸಾಗುವ ತನಕ ಅದು ನಿಜವಾದ ಕನಸು. ಆದ ಕಾರಣ ನೀವು ಚೆನ್ನಾಗಿ ಕಲಿತು ಒಂದು ಹಂತಕ್ಕೆ ಮುಟ್ಟಿಸುವಂಥ ಎಲ್ಲ ಪ್ರಯತ್ನ ತಾವು ಇವತ್ತು ಮಾಡಬೇಕು. ನಿಮ್ಮ ಕ್ಲಾಸ್ ಎಷ್ಟು? 10th ಸ್ಟ್ಯಾಂಡರ್ಡ್ ಇದ್ದಾರೆ? 8th 9th 10th ಅಷ್ಟೇ. 10th ಇದ್ರೆ ಫಸ್ಟ್ PUC ಸೆಕೆಂಡ್ PUC. ನೀವು 2 ವರ್ಷ ಈ 10th ಸ್ಟ್ಯಾಂಡರ್ಡ್ ಮತ್ತು 2 ವರ್ಷ ಚೆನ್ನಾಗಿ ಕಲಿತ್ರೆ ನೀವು ಮತ್ತೆ ಹೋಗಿ ಎಲ್ಲಿ ಮುಟ್ತೀರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಇಂಜಿನಿಯರ್ ಆಗ್ತೀರಾ, ಅಡ್ವೊಕೇಟ್ ಆಗಿರ್ತೀರ, ಪೊಲೀಸ್ ಆಫೀಸರ್ ಆಗ್ತೀರ, ಏನು ಆಗ್ತದೆ ಅಂತ ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. 8th ಅಲ್ಲಿದ್ರೆ ಬರೀ 5 ವರ್ಷ. ಇದು ಕಣ್ಣು ಮುಚ್ಚಿ ಆ ಕಡೆಗೆ ನೋಡುವಾಗ ಹೇಗೆ ಟೈಮ್ ಹೋಗ್ತಂತ ಕೂಡ ಇವತ್ತು ಗೊತ್ತಾಗೋದಿಲ್ಲ. ಆದ್ರೆ ನಿಮ್ಮ ಹತ್ರ ವಿಶೇಷವಾದ ಒಂದು ಶ್ರಮ ಇರಬೇಕು. ಅದು ಒಂದಲ್ಲೊಂದು ದಿವಸ ನಾನು ದೊಡ್ಡ ಸ್ಥಾನಕ್ಕೆ ಹೋಗ್ತೇನೆಂಬ ದೊಡ್ಡ ಮಟ್ಟದ ಹಠ ಮತ್ತು ಛಲ ನಿಮ್ಗೆಲ್ಲರಿಗೂ ಕೂಡ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲೇ ಸಾಯ್ಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ಒಂದು ಸ್ವಾಭಿಮಾನ ಬದುಕು, ನಿಮ್ಮ ತಂದೆ ತಾಯಿಗೆ ನೆಮ್ಮದಿ ಜೀವನ ಕೊಡುವಂಥ ಇಚ್ಛೆ ನಿಮ್ಗೆ ಯಾರಿದ್ರೆ ಅದು ಶೈಕ್ಷಣಿಕ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಮಹತ್ವವನ್ನು ಕೊಟ್ಟು ನೀವು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ದೊಡ್ಡ ಕನಸನ್ನು ತಾವೆಲ್ಲ ಕಾಣಬೇಕಂತ ಹೇಳಿಕೊಂಡು ಬಹುಶಃ ಇವತ್ತು ಮಾತಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತು ಹೆತ್ತವರಿಗೆ ಮಾತಾಡಲಿಕ್ಕೆ ಬಹಳಷ್ಟಿದೆ. ಇದಕ್ಕೆ ಇನ್ನೊಂದು ಸಲ ನಾನು ಬರ್ತೇನೆ. ಈಗ ಅವರಿಗೆ ನೀವು ಹೇಗೆ ಬೇಕಾದ ಮೂಲಭೂತ ಸೌಕರ್ಯ ಏನಿದ್ದೀರಾ, ನಾನು ಇದೊಂದು ಮಾಡೆಲ್ ಆಗಿ ಒಂದು ಮಾಡಲಿಕ್ಕೆ ಬಹುಶಃ ಬೇರೆ ಇಂಜಿನಿಯರ್ ಮತ್ತು ಕಲಿಸ್ತೇನೆ. ಇಲ್ಲಿ ಸ್ಟಾರ್ಟ್ ಮಾಡುವ, ಆದಷ್ಟು ಒಂದು ಸುಂದರವಾಗಿ ಇದನ್ನು ಮಾಡಬೇಕೆಂಬ ದೊಡ್ಡ ಕನಸು ಏನಿದೆಯಾ ಅದು ನಿಮ್ಮೆಲ್ಲರ ಸಾಥ ಮುಖಾಂತರ ದೇವರು ಕೂಡ ನಮಗೆ ವಿಶೇಷ ಶಕ್ತಿ ಕೊಡಲಿ ಅಂತ ಕೂಡ ಕೇಳಲಿಕ್ಕೆ ನಾನು ಇವತ್ತು ಬಯಸಿಕೊಂಡು, ನಾನು ಬಹುಶಃ ಇದನ್ನು 5ನೇ ಬಾರಿ ಶಾಸಕನಾಗಿ ನಾನು ಈ ಕ್ಷೇತ್ರದಲ್ಲಿ ಗೆದ್ದು ಬರುವಂಥದ್ದು. ಬಹುಶಃ ನೀವರೆಲ್ಲ ಹುಟ್ಟುವ ಮುಂಚೆ ನಾನು ಶಾಸಕನಾಗಿದ್ದೇನೆ ಅಂತ ಎನಿಸೋದೀಗ. 4 ಇಲಾಖೆ ಸಚಿವನಾಗಿ ಇದು 5ನೇ ಬಾರಿ ನಾನು ಸಚಿವನಾಗುವಂಥದ್ದು. ನಾನು ಹಿಂದೆ 13 ವರ್ಷ ಹಿಂದೆ ನಾನು ಆರೋಗ್ಯ ಸಚಿವನಾಗಿ ಆಗ ಕೂಡ ಇದ್ದೆ, ಮತ್ತೆ ಆಹಾರ ಸಚಿವನಾಗಿದ್ದೆ, ಮತ್ತೆ ನಗರ ಸಚಿವನಾಗಿದ್ದೆ, ವಸತಿ ಸಚಿವನಾಗಿದ್ದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕನಾಗಿದ್ದಾಗ ನಾನು ಉಪನಾಯಕನಾಗಿ ಸದನವನ್ನು ನಿಭಾಯಿಸಿದ್ದೆ. ಮತ್ತು ಕಳೆದ ಸಲ 3 ವರ್ಷ ಸಭಾಧ್ಯಕ್ಷ ಸ್ಥಾನದಲ್ಲಿ ಅವಕಾಶ ಕೂಡ ನಮಗೆ ಇವತ್ತು ಆಯಿತು. ನಾನು ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡ ಸಂದರ್ಭದಲ್ಲಿ ಭಾಳ ಚರ್ಚೆ ಇತ್ತು. ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ, ಈ ಯುಟಿಗಾರರಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ವಯಸ್ಸಿನಲ್ಲಿ ದೊಡ್ಡವರಿದ್ದಂಥ ನಾಯಕರು ಇರುವಾಗ ವಯಸ್ಸಲ್ಲಿ ಕಿರಿಯನಾದ ಯುಟಿಗಾರರಿಂದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ತುಳುನಾಡು ಕರಾವಳಿ ಪ್ರದೇಶ, ತುಳುನಾಡಿನ ತುಳು ಮಾತಾಡುವವರಿಗೆ ಇದನ್ನು ಸ್ಥಾನವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಭಾಳಷ್ಟು ಚರ್ಚೆ ಇತ್ತು. ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ದಾರ ಅವ್ರಿಗೆ ಸಾಧ್ಯವನ್ನಾಗಿ ಮಾಡಿ ತುಳುನಾಡಿನವ್ರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹುಶಃ ನಮ್ಮ ಪ್ರದೇಶಕ್ಕೆ ವಿಶೇಷವಾದ ಶಕ್ತಿ ಇರುವಂಥ ಒಂದು ಪ್ರದೇಶ. ಆದ ಕಾರಣ ನಿಮ್ಮೆಲ್ಲರ ಅದಕ್ಕಾಗಿ ನನ್ನಂತ ಕೇಳಿದರು, ನೀನು ಸಭಾಧ್ಯಕ್ಷನಾಗಿ ನಿನಗೆ ಭಾಳ ಖುಷಿಯ ಕೆಲಸ ಯಾವುದಂತ ಹೇಳಿದರು. ನಾನು ಹೇಳಿದ ಕೆಲಸ ತುಂಬ ಜಾಸ್ತಿ ಮಾಡಿರ್ಬೋದು, ಕಡಿಮೆ ಅದು ಬೇರೆ. ನನಗೆ ಭಾಳ ಖುಷಿಯ ವಿಚಾರ ಅಂತ ಹೇಳಿದರೆ, ನಾನು ಪ್ರಥಮ ದಿವಸ ನಾನು ಹಾಸನದಲ್ಲಿ ಕೂತ್ಕೊಂಡಾಗ ತುಂಬ ಜನ ಎದ್ದು ಹೇಳಿದರು, ನಮಗೆ ಸರಿ ಕನ್ನಡ ಅರ್ಥ ಆಗೋದಿಲ್ಲ, ನಮಗೊಂದು ಮ್ಯಾಪ್ ಕೊಡಬೇಕು, ನಮಗೊಂದು ಆ್ಯಪ್ ಕೊಡಬೇಕಂತೆಲ್ಲ ಚರ್ಚೆ ಇತ್ತು. ಯಾರೆಲ್ಲ ಆ್ಯಪ್ ಬೇಕಂತ ಹೇಳಿದ್ರೆ ಅವ್ರಿಗೆಲ್ಲ ಕನ್ನಡ ಅರ್ಥ ಆಗೋ ರೀತಿಯಲ್ಲಿ ನಾನು ಪರಿಸ್ಥಿತಿ ನಿಭಾಯಿಸಿ ಅಂತ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನೀವು ಕೂಡ ದೊಡ್ಡ ಸ್ಥಾನ ಹೋಗುವಂಥ ಛಲ ಹಮ್ಮಿಕೊಳ್ಳಿ. ಇವತ್ತು ಕೇಸರಿ ಮಿತ್ರ ಮಂಡಲ, ಸನ್ಮಿತ್ರ ಅವರು ಸಾಂಕೇತಿಕವಾಗಿ ಪ್ರೀತಿಪೂರ್ವಕವಾಗಿ ಅವರ ಸೋದರ ಅಂತ ಎನಿಸಿಕೊಂಡು ನಿಮಗೆಲ್ಲ ರೀತಿಯ ಸಹಕಾರ ಮಾಡ್ತಾರೆ. ಆದ ಕಾರಣ ಅದನ್ನು ವಹಿಸಿಕೊಂಡು ತಾವು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸು ಆಗಬೇಕು. ಯಾವುದೇ ಒಂದು ಕಾಲದಲ್ಲಿಯೂ ಕೂಡ ಶಿಕ್ಷಣಕ್ಕೆ ಕಡಿಮೆ ಆಗುವ ರೀತಿಯನ್ನು ತಾವೆಲ್ಲಿಯೂ ಕೂಡ ಇವತ್ತು ನೋಡಿಕೊಳ್ಬೇಕು. ಇದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ ತಾವು ಕೊಟ್ಟಿದ್ದೀರಾ. ನಾನು ಮತ್ತೊಮ್ಮೆ ಅದನ್ನು ಆದಷ್ಟು ಬೇಗನೆ ಪ್ಲ್ಯಾನ್ ಮಾಡಿ ಅದಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಕಾರ್ಯರೂಪಕ್ಕೆ ನಾನು ಇವತ್ತು ತರ್ತೇನೆ. ನಾನು ಮತ್ತೊಮ್ಮೆ ನಿಮ್ಮ ಊರವ್ರಿಗೆ ಹೇಳಿದಷ್ಟೇ, ನಾನು ಏನೇ ಯೋಜನೆ ಮಾಡಿದ್ರು ಕೂಡ ನನ್ನನ್ನು ನೀವು ಫಾಲೋಅಪ್ ಮಾಡಿದ್ರೆ ಮಾತ್ರ ಇದು ಅನುಷ್ಠಾನಕ್ಕೆ ಬರಲಿಕ್ಕೆ ಆಗ್ತದೆ. ಇಲ್ಲದೆ ಅವತ್ತು ಹೀಗೆ ಯಾಕೆಂಥದ್ದು ನಮ್ಮ ಪರಿಸ್ಥಿತಿ ಕಾರಣ ನಾನು ಇವತ್ತು ಬೆಳಿಗ್ಗೆ ಬಂದೆ ಬೆಂಗಳೂರಿಂದ, ಇವತ್ತು ಕಂಟಿನ್ಯೂಸ್ 10 ಗಂಟೆ ಮೂಡುಬಿದ್ರೆಯಲ್ಲಿ ಇರಬೇಕು ನಾನು ಈಗ, ಮತ್ತೆ ನಾಳೆ ಸಂಜೆ ಮತ್ತೆ ಹೋಗ್ಬೇಕು. ಸೊ ನೀವು ಫಾಲೋಅಪ್ ಮಾಡಿದರೆ ಅದು ಒಂದು ಹಂತಕ್ಕೆ ಬಂದು ಮೂಡ್ತದೆ, ಎಲ್ಲ ಮಕ್ಕಳಿಗೆ ಪ್ರಯೋಜನ ಆಗ್ತದೆ. ಅವುಗಳು ತೆರಳಬೇಕು. ಈಗಾಗಲೇ ತಿಳಿಸಿದಾಗೆ ಕೇಸರಿ ಆಗಿರ್ಬೋದು, ಮಾತ್ರವಲ್ಲದೆ ನಮ್ಮ ಈ ಒಂದು ಸರ್ಕಾರಿ ಶಾಲೆ ಕೂಡ ಸಂದರ್ಭದಲ್ಲಿ ತಮ್ಮ
ಗೌರವ ಅಧ್ಯಕ್ಷ ಸ್ಥಾನದಲ್ಲಿ ತಾವೇ ಹೇಳಿದಿರಿ, ಬೆಂಬಿಡದೆ ಕೆಲಸ ಮಾಡಿದ್ರೆ ಮಾತ್ರ ಕಾರ್ಯ ಪ್ರಗತಿ ಅಂತ. ಅದಕ್ಕೋಸ್ಕರ ಈ ಒಂದು ಹೊಸ ಕಟ್ಟಡ ತಮ್ಮ ಉದ್ದೇಶ ಏನಿದೆ, ತಮ್ಮ ಆಲೋಚನೆ ಏನಿದೆ, ಅದಕ್ಕೆ ಕಾರ್ಯಾಧ್ಯಕ್ಷರಾಗಿ ನಮ್ಮ ಶೇಖರ್ ಕುಂಪಲ ಇವರನ್ನೇ ಆಯೋಜಿಸಿ ಅವರ ಮೂಲಕವಾಗಿ ಇಲ್ಲೊಂದು ಭವ್ಯವಾದ ವಿದ್ಯಾ ದೇಗುಲವನ್ನ ನಿರ್ಮಿಸಿಕೊಡುವಂತಹ ಕೆಲಸವನ್ನ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ತಾವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಪ್ರೀತಿಯ ಮನವಿಯನ್ನ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ನಮಗಾಗಿ ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಶೇಖರ್ ಕುಂಪಲರವರ ಕಾರ್ಯಾಧ್ಯಕ್ಷತೆಯಲ್ಲಿ ಶ್ರೀತ ಸಚಿವರ ಗೌರವ ಅಧ್ಯಕ್ಷ ಸ್ಥಾನದಲ್ಲಿ ಒಂದು ಭವ್ಯವಾದಂತಹ ಶಾಲೆ ನಮ್ಮ ಕುಂಪಲ ಪ್ರದೇಶದಲ್ಲಿ ತಲೆ ಎತ್ತಲಿ ಅನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಪ್ರೀತಿಯ ಮನವಿಯನ್ನ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಿಗೆ